ಬಿಜೆಪಿಯ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧ ಮತ್ತೋರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಕೇಸ್ನ 21ನೇ ಆರೋಪಿಯನ್ನ ಬಂಧಿಸಿದ ಎನ್ಐಎ ಅಧಿಕಾರಿಗಳು. ಅತೀಕ್ ಅಹಮದ್ ಬಂಧಿಸಿದ ಎನ್ಐಎ ಅಧಿಕಾರಿಗಳು. ಅತೀಕ್ ಅಹಮದ್ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಹತ್ಯೆ ಕೇಸ್ನ ಪ್ರಮುಖ ಸಂಚುಕೋರನಿಗೆ ಆಶ್ರಯವನ್ನ ನೀಡಿದ್ದ ಈ ಅತೀಕ್, ಸಂಚುಕೋರ ಮುಸ್ತಾಫಾ ಪೈಚಾರ್ಗೆ ಆಶ್ರಯವನ್ನ ನೀಡಿದ್ದ ಅತೀಕ್ 2024ರ ಮೇನಲ್ಲಿ ಮುಸ್ತಾಫಾ ಪೈಚಾರ್ನನ್ನ ಬಂಧಿಸಿದ್ದಂತ ಎನ್ಐಎ. ಮುಸ್ತಾಫಾ ಬಂಧನದ ಬಳಿಕ ತಲೆಮರೆಸಿಕೊಂಡಿದ್ದ ಈ ಅತೀಕ್ ಎಲ್ಲಿದ್ದಾನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಸೊ ಇದೀಗ ಆತನನ್ನು ಕೂಡ ಬಂಧಿಸಲಾಗಿದೆ. ಪರಾರಿಯಾಗಿರುವ 6 ಆರೋಪಿಗಳಿಗಾಗಿ ಎನ್ಐಎ ಬಲೆ ಬೀಸಿರುವಂಥದ್ದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ 21ನೇ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದಂತ ಮುಸ್ತಾಫಾ ಪೈಚಾರ್ಗೆ ಆಶ್ರಯ ನೀಡಿದ್ದ ಅತೀಕ್ ಆತನಿಗೆ ಪರಾರಿಯಾಗೋಕೆ ಕೂಡ ಸಹಾಯ ಮಾಡಿದ್ದ. ಜನರಲ್ಲಿ ಭಯ ಉಂಟು ಮಾಡೋಕೆ ಮತ್ತು ಕೋಮು ಗಲಭೆಯನ್ನ ಪ್ರಚೋದಿಸೋಕೆ ಪಿಎಫ್ಐನ ಅಜೆಂಡದ ಭಾಗವಾಗಿ ಪ್ರವೀಣ್ ನೆಟ್ಟಾರು ಕೊಲೆಯ ಪ್ಲಾನ್ ಅನ್ನ ಮಾಡಿದ್ದ ಮುಸ್ತಾಫಾ ಪೈಚಾರ್ನನ್ನ ಮೇ 2024ರಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಹಿಂದೂ ಕಾರ್ಯಕರ್ತ ಹಾಗೂ ಬಿಜೆಪಿಯ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಂಚುಕೋರನನ್ನ ಬಂಧಿಸಲಾಗಿದೆ. ನಿಷೇಧಿತ ಪಿಎಫ್ಐ ಸದಸ್ಯನಾಗಿದ್ದ ಅತೀಕ್ ಅಹಮದ್ ಎಂಬಾತನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟ 21ನೇ ಆರೋಪಿ ಅತೀಕ್. ಈತ ಮುಸ್ತಾಫಾ ಪೈಚಾರ್ಗೆ ಆಶ್ರಯವನ್ನ ನೀಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯನಾಗಿದ್ದಂತ ಅತೀಕ್ ಪ್ರವೀಣ್ ಕೊಲೆ ಬಳಿಕ ಆರೋಪಿ ಮುಸ್ತಾಫನಿಗೆ ಆಶ್ರಯವನ್ನ ನೀಡಿ ಸಹಾಯ ಕೂಡ ಮಾಡಿದ್ದ. ಮುಸ್ತಾಫನನ್ನ ಚೆನ್ನೈಗೆ ಕಳಿಸಿ ಪರಾರಿಯಾಗೋಕೆ ನೆರವನ್ನ ನೀಡಿದ್ದ. ಹೀಗಾಗಿ ಆತನನ್ನ ಬಂಧಿಸಲಾಗಿದೆ. ಈ ಕುರಿತು ಎನ್ಐಎ ಮಾಹಿತಿಯನ್ನ ಹಂಚಿಕೊಂಡಿದೆ.